Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಾಜಿ ಸಚಿವ ಹೊಳೆನರಸೀಪುರದ ಶಾಸಕ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ನಿನ್ನೆ ಅರೆಸ್ಟ್ ಮಾಡಿದಂತ ಎಸ್ಐಟಿ ಇವತ್ತು ಜಡ್ಜ್ ಎದುರು ಹಾಜರುಪಡಿಸಿತ್ತು. ಈ ವೇಳೆ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ. ಇನ್ನು ಬೆಳಗ್ಗೆಯಿಂದ ವಿಚಾರಣೆ ನಡೆಸಿದಂತ ಎಸ್ಐಟಿ ಮುಂದೆ ರೇವಣ್ಣ ಅವರು ಏನೂ ಉತ್ತರ ಸ್ಪಷ್ಟವಾಗಿ ಕೊಡಲಿಲ್ಲ ಅನ್ನೋದು ಗೊತ್ತಾಗಿದೆ. ನನಗೆ ಗೊತ್ತಿಲ್ಲ, ಕಿಡ್ನಾಪ್ಗೂ ನನಗೂ ಸಂಬಂಧ ಇಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಆದರೆ ಅತ್ತ ಕಿಡ್ನಾಪ್ ಆಗಿದ್ರು ಅಂತ ಹೇಳಲಾಗ್ತಾ ಇರುವಂತ ಮಹಿಳೆ ನೀಡಿರುವಂತ ಹೇಳಿಕೆ ಇದೆಯಲ್ಲ, ಇದು ತಂದೆ ಹಾಗೆ ಮಗನಿಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯಾವುದೇ ಕಾರಣಗಳಿಂದಲೇ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಅಪಹರಣ ಕೇಸ್ನ ಉರುಳು ಬಿಗಿಯಾಗ್ತಿದೆ. 2 FIR, 2 ಸಂಕಷ್ಟ ತಂದೊಡ್ಡಿವೆ. ಮಾಜಿ ಸಚಿವ ಹೊಳೆನರಸೀಪುರದ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ಗೆ ಡಬಲ್ ಟ್ರಬಲ್ ಎದುರಾಗಿದೆ. ಕಿಡ್ನಾಪ್ ಆದ ಮಹಿಳೆ ದೂರು ದಾಖಲಿಸುವ ಸಾಧ್ಯತೆ ಇದ್ದು ಅಪ್ಪ ಮಗನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಿದೆ. ಮೇ 8ರವರೆಗೆ ಎಸ್ಐಟಿ ವಶಕ್ಕೆ ರೇವಣ್ಣ, ಕಣ್ಣೀರಿಟ್ಟ ಮಾಜಿ ಸಚಿವ. ರಾಜ್ಯದ ಇತಿಹಾಸದಲ್ಲೇ ಇದು ದೊಡ್ಡ ರಾಜಕೀಯ ಷಡ್ಯಂತ್ರವೆಂದ ರೇವಣ್ಣ. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ನಿನ್ನೆ ಸಂಜೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣರನ್ನ ಅರೆಸ್ಟ್ ಮಾಡಿದ್ದ ಎಸ್ಐಟಿ ಇಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ನಡೆಸಿತು. ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಕರೆತಂದಾಗ ಮಾತನಾಡಿದ ರೇವಣ್ಣ, ಯಾವುದೇ ಪುರಾವೆ ಇಲ್ಲದೆ ಸುಳ್ಳು ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಇದು ದೊಡ್ಡ ರಾಜಕೀಯ ಷಡ್ಯಂತ್ರ ಅಂತ ಆರೋಪಿಸಿದ್ದಾರೆ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾತ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಇದನ್ನ ಎದುರಿಸೋ ಶಕ್ತಿ ಇದೆ. ಇನ್ನು ಆರೋಗ್ಯ ತಪಾಸಣೆ ಬಳಿಕ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಕೋರಮಂಗಲದ NGVಯಲ್ಲಿರುವ ಜಡ್ಜ್ ನಿವಾಸಕ್ಕೆ ಕರೆದೊಯ್ದ ಎಸ್ಐಟಿ ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿ ಮುಂದೆ ಹಾಜರುಪಡಿಸಿತ್ತು. ಜಡ್ಜ್ ನಿವಾಸಕ್ಕೆ ತೆರಳುವ ಮುನ್ನ ಅಧಿಕಾರಿಗಳ ಬಳಿ ಅಳಲು ತೋಡ್ಕೊಂಡಿರೋ ರೇವಣ್ಣ, ನನಗ್ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನು ಯಾರಿಗೂ ಅನ್ಯಾಯ ಮಾಡಿದವನಲ್ಲ, ನನ್ನ ರಾಜಕೀಯ ಭವಿಷ್ಯ ಹಾಳು ಮಾಡಿದ್ರಿ ಅನ್ನುತ್ತಾ ಕಣ್ಣೀರಿಟ್ಟಿದ್ದಾರೆ. ಆಕ್ರೋಶ, ಕಣ್ಣೀರಿನ ಬಳಿಕ ರೇವಣ್ಣರನ್ನ ಜಡ್ಜ್ ಎದುರು ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ರೇವಣ್ಣರನ್ನ ಎಸ್ಐಟಿ ವಶಕ್ಕೆ ನೀಡಿ ಆದೇಶ ಹೊರಡಿಸಿದ್ರು. ಮೇ 8ನೇ ತಾರೀಕಿನವರೆಗೂ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶಿಸಲಾಗಿದೆ. ಕಿಡ್ನಾಪ್ ಆದ ಮಹಿಳೆ ಹೇಳಿಕೆಯಿಂದ ಅಪ್ಪ ಮಗನಿಗೆ ಸಂಕಷ್ಟ. ಬಲವಂತವಾಗಿ ತನ್ನನ್ನು ದೈಹಿಕವಾಗಿ ಬಳಸಿಕೊಂಡಿದ್ದಾರೆಂದ ಸಂತ್ರಸ್ತೆ.
ಕಿಡ್ನಾಪ್ ಕೇಸಲ್ಲಿ ಎಸ್ಐಟಿ ಬಲೆಗೆ ಬಿದ್ದಿರೋ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಕಿಡ್ನಾಪ್ ಆಗಿದ್ರು ಎನ್ನಲಾದ ಸಂತ್ರಸ್ತೆ ಹೇಳಿಕೆ ಮೇಲೆ ಅಪ್ಪ ಮಗನ ಭವಿಷ್ಯ ನಿಂತಿದೆ. ಹೀಗಾಗಿ ಸಾಂತ್ವನ ಕೇಂದ್ರದಲ್ಲಿದ್ದ ಸಂತ್ರಸ್ತೆ ವಿಚಾರಣೆ ನಡೆಸಿದ ಪೊಲೀಸರು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಮೊದಲಿಗೆ ದ್ವಂದ್ವ ಹೇಳಿಕೆ ನೀಡುತ್ತಿದ್ದ ಸಂತ್ರಸ್ತೆ ನನ್ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದ್ದು ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಯಾರೋ ಸ್ಥಳೀಯರು ಕರೆದುಕೊಂಡು ಹೋದ್ರು ಅಂತ ಹೇಳಿದ್ದಾರೆ. ಹೀಗಾಗಿ ಕೆಲ ಹೊತ್ತು ವಿಶ್ರಾಂತಿ ಮಾಡಿ ನಂತರ ಪ್ರಶ್ನೆ ಕೇಳ್ತೀವಿ ಅಂತ ಅಧಿಕಾರಿಗಳು ತೆರಳಿದ್ದಾರೆ. ಮತ್ತೆ ಸಂತ್ರಸ್ತೆಯನ್ನ ವಿಚಾರಣೆಗೊಳಪಡಿಸಿದಾಗ ಪೊಲೀಸರ ಮುಂದೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅಂತ ಎಸ್ಐಟಿ ಮೂಲಗಳು ತಿಳಿಸಿವೆ. ಬಲವಂತವಾಗಿ ತನ್ನನ್ನ ದೈಹಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಮಹಿಳೆ ಹೇಳಿಕೆ ನೀಡಿದ್ದಾರೆ. ಸಂತ್ರಸ್ತೆಯ ಈ ಹೇಳಿಕೆ ಆಧರಿಸಿ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಸಂತ್ರಸ್ತೆ ಹೇಳಿಕೆ ಆಧರಿಸಿ ಪ್ರಜ್ವಲ್ ವಿರುದ್ಧ ರೇಪ್ ಕೇಸ್ ಹಾಕಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಇದರಿಂದ ರೇವಣ್ಣ ಮತ್ತು ಪ್ರಜ್ವಲ್ ಇಬ್ಬರಿಗೂ ಸಂಕಷ್ಟ ಎದುರಾಗಿದೆ. ನನಗೆ ಸಂಬಂಧವಿಲ್ಲ, ಕಿಡ್ನಾಪ್ ಮಾಡಿಸಿಲ್ಲ ಅಂತಿರೋ ರೇವಣ್ಣ. ಆತ ಮಹಿಳೆ ಬಲವಂತವಾಗಿ ದೈಹಿಕವಾಗಿ ಬಳಸಿಕೊಂಡ್ರು ಅಂತ ಹೇಳಿಕೆ ದಾಖಲಿಸಿದ್ದಾರೆ. ಆದ್ರೆ ಈತ ಎಸ್ಐಟಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡದ ರೇವಣ್ಣ ಕಿಡ್ನಾಪ್ಗೂ ನನಗೂ ಸಂಬಂಧವಿಲ್ಲ, ಕಿಡ್ನಾಪ್ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಅಂತ ಒಂದೇ ಉತ್ತರ ನೀಡಿದಾರಂತೆ. ಹಾಗಾದ್ರೆ ವಿಚಾರಣೆಯಲ್ಲಿ ಕೇಳಿದ ಪ್ರಶ್ನೆಗಳೇನು, ರೇವಣ್ಣ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಂತ್ರಸ್ತ ಮಹಿಳೆ ನಿಮಗೆ ಹೇಗೆ ಪರಿಚಯ? ಸಂತ್ರಸ್ತ ಮಹಿಳೆಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಮನೆಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ. ಸಂತ್ರಸ್ತೆಯ ಪುತ್ರ ನಿಮ್ಮ ವಿರುದ್ಧ ದೂರು ನೀಡಿದ್ದಾನಲ್ಲ? ಸಂತ್ರಸ್ತೆಯ ಮಗನ ಹೇಳಿಕೆಯನ್ನ ಹೇಗೆ ನಂಬಲು ಸಾಧ್ಯ? ನಾನೇ ಕರೆದುಕೊಂಡು ಬರಲು ಹೇಳಿದ್ದೇನೆಂದು ಸಾಕ್ಷಿ ಏನು? ಸಂತ್ರಸ್ತೆ ಜೊತೆ ನಾನು ಮಾತಾಡಿಲ್ಲ, ನೋಡಿಲ್ಲ. ರೇವಣ್ಣ ಸಾಹೇಬ್ರು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆಂದು ಸತೀಶ್ ಬಾಬಣ್ಣ ಹೇಳಿದ್ರಂತಲ್ಲ? ರೇವಣ್ಣ ಎಂಬ ಹೆಸರಿನವರು ನಾನು ಒಬ್ನೇನಾ ಇರೋದು? ನನ್ನ ಹೆಸರಿನವರು ಬೇರೆಯವರು ಇರಬಹುದು ಅಲ್ವಾ? ಅಷ್ಟಕ್ಕೂ ಈ ಕಿಡ್ನಾಪ್ ಕೇಸ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಹೀಗೆ ಎಸ್ಐಟಿ ಸಾಲು ಸಾಲು ಪ್ರಶ್ನೆ ಕೇಳಿದ್ರು ರೇವಣ್ಣ ಮಾತ್ರ ನನಗೇನೂ ಗೊತ್ತಿಲ್ಲ, ಆ ಮಹಿಳೆಯ ಪರಿಚಯವೇ ಇಲ್ಲ ಅಂತ ಉತ್ತರಿಸಿದ್ದಾರೆ. ಇನ್ನು ಕಿಡ್ನಾಪ್ ಆಗಿದ್ದಾರೆ ಎನ್ನಲಾದ ಮಹಿಳೆಯನ್ನ ಅಧಿಕಾರಿಗಳು ನಿನ್ನೆ ಪತ್ತೆ ಹಚ್ಚಿದ್ರು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿ ಬಳಿ ಇರುವ ಫಾರ್ಮ್ ಹೌಸ್ ನಲ್ಲಿ ಸಂತ್ರಸ್ತೆ ಸಿಕ್ಕಿದ್ರು. ಇದೇ ತೋಟದಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿ ಮಹಿಳೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. 3 ದಿನದ ಹಿಂದೆ ಇಲ್ಲಿಗೆ ಬಂದಿದ್ರು, ಕೆಲ್ಸಕ್ಕೆ ಬಂದಿದ್ದೀನಿ ಅಂದವರು ಪೊಲೀಸರು ಬರ್ತಿದ್ದಂತೆ ಓಡ್ ಹೋದ್ರು ಅಂತ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದಮೇಲೆ ಗೊತ್ತಾಗಿದ್ದು ನಮಗೆಲ್ಲ, ಇಂಥವ್ರು ಹಿಂಗ ಅಂತ. ಇವು ಏನಂದ್ರು ನಮಗೆ ಸಂಬಳಕ್ಕೆ ಇದ್ದೀವಿ ಅಂತ ಹೇಳ್ಕೊಂಡಿದ್ಲು ಸಿ. ನಮಗೇನು ಹಿಂಗಂತ ಗೊತ್ತು, ಸಂಬಳಕ್ಕಂದ್ರೆ ನಮ್ಮ ಹಂಗೆ ಸಂಘ ಕಟ್ಬೇಕು ಅವೆಲ್ಲ ಕಟ್ಬೇಕು ಅಂತ ಇರ್ತಲ್ಲ, ಹಂಗಂತ ತಿಳ್ಕೊಂಡು ನಮ್ಗೆ ಇಂಥ ಅಂತ ಗೊತ್ತಿತ್ತಿಲ್ಲ. ಇಂಥವ್ರು ಅಂತ ಹಿಡ್ಕೊಡಕ್ಕೆ ಹೋದಾಗ ಹೋಗಿ ಹತ್ಕೊಂಡು ಹೋಗ್ಬಿಡ್ಲು ತಪ್ಪಿಸ್ಕೊಂಡು. ಆಗ ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿರೋದು ಸರ್ ಅವರು. ಏನೇ ಇರಲಿ, ಎಸ್ಐಟಿ ಅಧಿಕಾರಿಗಳು ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ. ಪೆನ್ ಡ್ರೈವ್ ಕೇಸ್ ಇನ್ನು ಯಾವೆಲ್ಲ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಇನ್ನು ಇತ್ತ ಪ್ರಜ್ವಲ್ ರೇವಣ್ಣ ಕೂಡ ಎಸ್ಐಟಿ ಎದುರು ಹಾಜರಾಗಬೇಕಾಗಿದೆ. ದುಬೈನಿಂದ ಭಾರತಕ್ಕೆ ಬರ್ತಾ ಇರುವಂತ ಪ್ರಜ್ವಲ್ ಯಾವುದೇ ಕ್ಷಣದಲ್ಲೂ ಇಲ್ಲಿ ಲ್ಯಾಂಡ್ ಆಗುವಂತ ಸಾಧ್ಯತೆ ಇದೆ. ಪ್ರಜ್ವಲ್ರನ್ನ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಈ ಮಧ್ಯೆ 9 ಸಂತ್ರಸ್ತೆಯರನ್ನ ಎಸ್ಐಟಿ ಸಂಪರ್ಕಿಸಿದ್ದು ದೂರು ನೀಡುವಂತೆ ಕೇಳಿಕೊಂಡಿದೆ. ಇದರಿಂದ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅವ್ರು ಇಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕ ಬಂದ ಮೇಲೆ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಬೇಲಿ ಸಂಸದ ಪ್ರಜ್ವಲ್ ರೇವಣ್ಣ ಬೇಟೆಗೆ ದೊಡ್ಡ ಬೇಲಿಯನ್ನೇ ಹಾಕಿದ್ರು. 4 ಏರ್ಪೋರ್ಟ್ಗಳಲ್ಲಿ 10 ತಂಡ ಕಾದು ಕುಳಿತಿತ್ತು. ಬೆಂಗಳೂರು, ಮಂಗಳೂರು, ಕೊಚ್ಚಿ, ಗೋವಾ ಏರ್ಪೋರ್ಟ್ನಲ್ಲಿ ಖಾಕಿ ಸರ್ಪಕೋಟೆಯನ್ನೇ ಹಾಕಿತ್ತು. ದುಬೈನಿಂದ ಬರೋ ವಿಮಾನಗಳ ಮೇಲೆ ಕಣ್ಣಿಟ್ಟಿದ್ರು. ಹೀಗೆ ವಿಮಾನ ನಿಲ್ದಾಣಗಳ ಎಕ್ಸಿಟ್ ಮೇಲೆ ಕಣ್ಣಿಟ್ಟಿದ್ದ ಎಸ್ಐಟಿ ಸಂಸದ ಪ್ರಜ್ವಲ್ ಬಂಧನಕ್ಕೆ ಬ್ಲೂ ಬಲೆ ಹಾಕಿತ್ತು. ಆದ್ರೆ ಅಧಿಕಾರಿಗಳು ಕಾದು ಕಾದು ಸುಸ್ತಾದ್ರೋ ವಿನಃ ಪ್ರಜ್ವಲ್ ಬರಲೇ ಇಲ್ಲ.
ಯಾವುದೇ ಕ್ಷಣದಲ್ಲಿ ಬೆಂಗಳೂರಿಗೆ ಸಂಸದ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಮುಂದೆ ಹಾಜರಾಗಲು ಪ್ರಜ್ವಲ್ ರೇವಣ್ಣ ನಿರ್ಧಾರ. ಹಾಸನದಲ್ಲಿ ಮತದಾನ ನಡೆದ ಮರುದಿನದಿಂದ ತಲೆಮರೆಸಿಕೊಂಡಿರೋ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ದುಬೈ ಅಂತ ದೇಶದಿಂದ ದೇಶಕ್ಕೆ ಸುತ್ತಾಡ್ತಿದ್ದ. ದುಬೈನಲ್ಲಿ ಕೇರಳ ಮೂಲದ ವ್ಯಕ್ತಿಯೊಬ್ಬರ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದ. ಆದ್ರೆ ಅದ್ಯಾವಾಗ ಅಪ್ಪ ರೇವಣ್ಣ ಎಸ್ಐಟಿ ಬಲೆಗೆ ಬಿದ್ರು ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ನಡುಕ ಶುರುವಾಗಿತ್ತು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಎದುರು ಹಾಜರಾಗಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಯಾವುದೇ ಕ್ಷಣದಲ್ಲಿ ಭಾರತಕ್ಕೆ ಬರಲಿರೋ ಪ್ರಜ್ವಲ್ ಎಸ್ಐಟಿ ಮುಂದೆ ಶರಣಾಗಲಿದ್ದಾರೆ. ಜಾಮೀನು ಸಿಗಲಿ ಸಿಗದೇ ಇರಲಿ, ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗುವಂತ ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕುಟುಂಬದ ಸದಸ್ಯರು ಒತ್ತಾಯ ಹಾಕಿದ್ದಾರೆ. ಹೀಗಾಗಿ ಒತ್ತಾಯಕ್ಕೆ ಮಣಿದ ಪ್ರಜ್ವಲ್ ವಕೀಲರ ಸಲಹೆ ಮೇರೆಗೆ ಸರೆಂಡರ್ ಆಗಲು ನಿರ್ಧರಿಸಿದ್ದಾರೆ. ಇನ್ನು ಬಲ್ಲ ಮೂಲಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಮತ್ತೊಂದು ಮೂಲಗಳು ಮೇ 7ರ ಮತದಾನದ ಬಳಿಕ ಆಗಮಿಸುತ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಮಧ್ಯರಾತ್ರಿಯೇ ಬರ್ತಾರಾ, ನಾಳೆ ಎಸ್ಐಟಿ ಎದುರು ಹಾಜರಾಗ್ತಾರಾ ಅನ್ನೋದು ನಿಗೂಢವಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ನಾವು ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕ ಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ತನಿಖೆ ಚುರುಕು. 9 ಸಂತ್ರಸ್ತೆಯರನ್ನ ಪತ್ತೆ ಹಚ್ಚಿದ ಎಸ್ಐಟಿ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಹಲವು ತಿರುವುಗಳನ್ನ ಪಡೆದುಕೊಳ್ತಿದೆ. ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಇಳಿದಿರೋ ತನಿಖಾ ತಂಡ ಅಶ್ಲೀಲ ವಿಡಿಯೋದಲ್ಲಿರೋ ಸಂತ್ರಸ್ತೆಯರ ಪತ್ತೆ ಕಾರ್ಯದಲ್ಲಿ ತೊಡಗಿದೆ. ಈಗಾಗಲೇ 9ಕ್ಕೂ ಹೆಚ್ಚು ಮಹಿಳೆಯರನ್ನ ಸಂಪರ್ಕಿಸಿದ್ದು ತಮಗಾಗಿರೋ ಅನ್ಯಾಯದ ಬಗ್ಗೆ ದೂರು ದಾಖಲಿಸುವಂತೆ ಸೂಚನೆ ನೀಡಿದೆ. ನೊಂದ ಮಹಿಳೆಯರು ದೂರು ನೀಡಿದ್ರೆ ತಂದೆ ಮಗನ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗಲಿದೆ. ಇನ್ನು ಸಂತ್ರಸ್ತೆಯರಿಗಾಗಿ ಸಹಾಯವಾಣಿ ತೆರೆದಿರೋ ಎಸ್ಐಟಿ ಕಾನೂನು ನೆರವು, ರಕ್ಷಣೆ ಇನ್ನಿತರ ಸಹಾಯಕ್ಕಾಗಿ 6360938947ಕ್ಕೆ ಕರೆ ಮಾಡುವಂತೆ ತಿಳಿಸಿದೆ. ಇನ್ನು ಅತ್ತ ಹಾಸನದಲ್ಲಿ ಸಂಸದರ ಸರ್ಕಾರಿ ನಿವಾಸ ಮಹಜರು ಮಾಡಿದ ಎಸ್ಐಟಿ ಕಟ್ಟಡವನ್ನ ಸೀಜ್ ಮಾಡಿದೆ. ನಿನ್ನೆ ರಾತ್ರಿ 5 ಗಂಟೆಗಳ ಕಾಲ ಮಹಜರು ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಹಾಸನದಿಂದ ಮಂಜುನಾಥ್, ಪ್ರಜ್ವಲ್ ಜೊತೆ ಸುನೀಲ್, TV9 ಬೆಂಗಳೂರು. ಹೀಗೆ ರಾಜಕೀಯ ಪಡಸಾಲೆಯಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ನ ಕಿಚ್ಚು ಹೊತ್ತಿ ಉರಿತಾ ಇದೆ. ಲೋಕಸಭಾ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣ ಮಾತಿನ ಯುದ್ಧಕ್ಕೂ ವೇದಿಕೆ ಆಗ್ತಾ ಇದೆ. ಕೈ ನಾಯಕರು ದೋಸ್ತಿಗಳ ವಿರುದ್ಧವಾಗಿ ಗುಟುರು ಹಾಕ್ತಾ ಇದ್ದಾರೆ. ಇತ್ತ ಘಟನೆಯನ್ನ ಖಂಡಿಸುತ್ತಲೇ ಮಾತನಾಡಿರುವಂತಹ ಮೈತ್ರಿ ನಾಯಕರು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಈ ಪ್ರಕರಣ ಬೀರೋದಿಲ್ಲ ಅಂತಾನೂ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ. ಸೈಕೋ ಅಂತಾರಕ್ಕೆ ಲೈಕ್ ಸೈಕೋ. ಕಾನೂನು ತಂದೆ ಆದಂತ ಕ್ರಮ ಕೈಗೊಳ್ಳುತ್ತೆ. ಈಗ ಇದು ಗೊತ್ತಿದ್ದು ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಪರವಾಗಿ ಪ್ರಚಾರ ಮಾಡಿದ್ದಾರೆ. 100% ನಾವು ಕ್ರಮ ತೆಗೆದುಕೊಳ್ತೀವಿ. ಪ್ರಜ್ವಲ್ ಪ್ರಕರಣ ರಾಜಕೀಯ ಅಖಾಡದಲ್ಲಿ ನಾಯಕರ ವಾಗ್ಬಾಣ. ವಿಡಿಯೋ ಬಗ್ಗೆ ಗೊತ್ತಿದ್ರು ಬಿಜೆಪಿಗರು ಮೈತ್ರಿ ಮಾಡಿಕೊಂಡ್ರು. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ. ಪ್ರಜ್ವಲ್ ರೇವಣ್ಣ ಪ್ರಕರಣ ಸದ್ಯ ರಾಜಕೀಯ ಅಖಾಡದಲ್ಲಿ ಭಾರೀ ಸದ್ದು ಮಾಡ್ತಿದೆ. ದಳಪತಿಗಳೊಂದಿಗೆ ಕೈಜೋಡಿಸಿರುವ ದೋಸ್ತಿಗಳ ವಿರುದ್ಧ
ಸಿಎಂ ಸಿದ್ದರಾಮಯ್ಯ ವಾಗ್ಬಾಣ ಬಿಟ್ಟಿದ್ದಾರೆ. ವಿಡಿಯೋ ವಿಷಯ ಗೊತ್ತಿದ್ರೂ ಮೈತ್ರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ರು ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ, ಯಾಕಂದ್ರೆ ಲೀಗಲ್ ಆಗಿ ಅವರು NDAಗೆ ಬರ್ತಾರಾ JDS ಬರ್ತಾರಾ ಇದೆಲ್ಲ ಲೀಗಲ್ ಆಗಿ ಪ್ರಶ್ನೆ ಬರುತ್ತೆ. ಅದು NDAಗೆ ಬರಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ. ಪ್ರಧಾನಿ ಮೋದಿಗೆ ಸುರ್ಜೇವಾಲಾ ಸರಣಿ ಪ್ರಶ್ನೆ. ಬೆಳಗಾವಿಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಕೈ ನಾಯಕ ರಣದೀಪ್ ಸುರ್ಜೇವಾಲಾ ಸರಣಿ ಪ್ರಶ್ನೆಗಳನ್ನ ಪ್ರಧಾನಿ ಮೋದಿ ಮುಂದಿಟ್ಟಿದ್ದಾರೆ. ರಣದೀಪ್ ಸುರ್ಜೇವಾಲಾ ಹಾಕಿರುವ 9 ಸವಾಲುಗಳನ್ನ ನೋಡೋದಾದ್ರೆ, ಕಳೆದ ವರ್ಷ ಡಿಸೆಂಬರ್ 8ರಂದು ಈ ಬಗ್ಗೆ ಸಾಕ್ಷ್ಯಾಧಾರಗಳಿದ್ರು. ಮೋದಿ ಅಮಿತ್ ಶಾ JDS ಜೊತೆ ಮೈತ್ರಿ ಮಾಡಿಕೊಂಡಿದ್ಯಾಕೆ? ಅವರನ್ನ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಮಾಡಿದ್ಯಾಕೆ? ಹಾಸನದಲ್ಲಿ ಮೋದಿ ಆತನ ಕೈ ಮೇಲೆತ್ತಿ ಪ್ರಜ್ವಲ್ ಗೆಲುವಿನಿಂದ ಶಕ್ತಿ ಬರುತ್ತೆ ಎಂದಿದ್ಯಾಕೆ? ಅಮಿತ್ ಶಾ ಮೋದಿ ವಿಡಿಯೋ ವಿಚಾರ ಮುಚ್ಚಿಟ್ಟಿದ್ಯಾಕೆ? ಹಲವರನ್ನ ಅತ್ಯಾಚಾರ ಮಾಡಿರುವ ಆರೋಪಿ ದೇಶ ಬಿಟ್ಟು ಓಡಿ ಹೋಗಲು ಒಪ್ಪಿಗೆ ನೀಡಿದ್ಯಾಕೆ? SIT ಬರೆದ ಪತ್ರಗಳಿಗೆ ಮೋದಿ ಮತ್ತು ಅಮಿತ್ ಶಾ ಯಾಕೆ ಉತ್ತರಿಸುತ್ತಿಲ್ಲ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ರು, ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾಕೆ ರದ್ದುಪಡಿಸುತ್ತಿಲ್ಲ? ಪ್ರಜ್ವಲ್ ಪತ್ತೆಗೆ ಕೇಂದ್ರ ಸರ್ಕಾರ ಬ್ಲೂ ನೋಟಿಸ್ ಯಾಕೆ ಮಾಡಲಿಲ್ಲ? ಅತ್ಯಾಚಾರ ಆರೋಪಿ ದೇಶ ಬಿಟ್ಟು ಓಡಿ ಹೋದ್ರೆ ಕರೆತರಬೇಕಾಗಿದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿಯೋ ಅಥವಾ ಪ್ರಾಂತೀಯ ಸರ್ಕಾರದ್ದೋ? ಹೀಗಂತ ರಣದೀಪ್ ಸುರ್ಜೇವಾಲಾ ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. मोदी जी और अमित शाह जी ने पहली बात जनता दल से समझौता क्यों किया? मोदी जी ने हासन जाकर प्रज्वल रेवन्ना को के हाथ पकड़कर उसके हाथ उठाकर ये क्यों कहा कि प्रज्वल रेवन्ना की जीत में ही मोदी को ताकत मिलेगी? ಪ್ರಜ್ವಲ್ ಕೃತ್ಯ ಎಸಗಿದ್ದರೆ ಸೈಕೋ MB ಪಾಟೀಲ್ ಕಿಡಿ. ಇತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆರೋಪಗಳ ಸುರಿಮಳೆಗೈದಿದ್ದಾರೆ. ಎಲ್ಲ ಗೊತ್ತಿದ್ರೂ ಬಿಜೆಪಿ ಯಾಕೆ ವಿದೇಶಕ್ಕೆ ಕಳಿಸಿದೆ ಅಂತ ಪ್ರಶ್ನೆಯನ್ನಿಟ್ಟಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಪ್ರಿಯಾಂಕ್ ವಾಗ್ಬಾಣ ಸಂತ್ರಸ್ತೆಯರ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಡದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇನ್ನು ಒಂದು ವೇಳೆ ಪ್ರಜ್ವಲ್ ಕೃತ್ಯ ಎಸಗಿದ್ರೆ ಸೈಕೋ ಅಂತ MB ಪಾಟೀಲ್ ಕಿಡಿಕಾರಿದ್ದಾರೆ. ಅವರಿಗೆ ಗೊತ್ತಿದ್ರೂ ಕೂಡ ಅವ್ರ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ವಿದೇಶಕ್ಕೆ ಕಳಿಸಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ. ಅವನ ಮೇಲೆ ಆರೋಪ ಸತ್ಯ ಇದ್ದರೆ ಇದು ಬಹಳ ಏನು ಕೃತ್ಯ ಇದು, ಕೃತ್ಯ ಇದು ಮಾಡಿದ್ದು ಸೈಕೋ ಅಂತ ಮಾಡಿದ್ರೆ ಲೈಕ್ ಸೈಕೋ. ಪ್ರಜ್ವಲ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರಾ? ಶೋಭಾ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿರುವ ಬಗ್ಗೆ ಶೋಭಾ ಕರಂದ್ಲಾಜೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ಜೊತೆ ಕಾಂಗ್ರೆಸ್ ಒಪ್ಪಂದ ಮಾಡಿಕೊಂಡಿದೆಯಾ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಪ್ರಹ್ಲಾದ್ ಜೋಶಿ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ BSY ಹೇಳಿದ್ದಾರೆ. ಕಾನೂನು ತಂದೆ ಆದಂತ ಕ್ರಮ ಕೈಗೊಳ್ಳುತ್ತೆ, ಇದು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ? ನಿದ್ದೆ ಮಾಡ್ತಿದೆಯಾ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದ್ಯಾ? ಒಳ ರಾಜಕಾರಣ ಮಾಡ್ತಾ ಇದೆಯಾ? ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸ್ಕೊಬೇಕು ಅಂತಿದೆಯಾ? ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ. ಏನು ಕ್ರಮ ತೆಗೆದುಕೊಳ್ಳೋ ಸರ್ಕಾರ ಮತ್ತು SIT ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಕುಮಾರಸ್ವಾಮಿ ಅಮಿತ್ ಶಾ ಮಹತ್ವದ ಮೀಟಿಂಗ್. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಬಿಜೆಪಿ JDS ನಾಯಕರು ನಿನ್ನೆ ತಡರಾತ್ರಿ ಸಭೆ ನಡೆಸಿದ್ದಾರೆ. ಕುಮಾರಸ್ವಾಮಿ ಹಾಗೂ ಅಮಿತ್ ಶಾ ಮಹತ್ವದ ಚರ್ಚೆ ಮಾಡಿದ್ದಾರೆ. ದೇವೇಗೌಡ ಮತ್ತು JDS ಪಕ್ಷದ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೇವೆ ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಮತ್ತೊಂದು ಕಡೆ ಲೋಕಸಭಾ ಅಖಾಡದಲ್ಲಿ ಬಹಿರಂಗ ಪ್ರಚಾರದ ಕೊನೆ ದಿನವೂ ಕೂಡ ನಾಯಕರ ಮಾತಿನ ಭರಾಟೆ ಜೋರಾಗಿತ್ತು. ಸಿಎಂ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿಯ ಸವಾಲ್ ಹಾಕಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ಸಾಧನೆ ಹೇಳಿದ್ರೆ ರಾಜಕೀಯ ನಿವೃತ್ತಿ, ಸಿಎಂ ಸಿದ್ದರಾಮಯ್ಯ ಸವಾಲ್. ಹೇಳಿ ನೋಡೋಣ ತಾಕತ್ತಿದ್ರೆ 10 ವರ್ಷದಲ್ಲಿ 10 ಸಾಧನೆಗಳನ್ನ ಮೋದಿ ಅವರು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಸವಾಲ್. ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಸವಾಲ್. ಮೋದಿಯ 10 ವರ್ಷದ ಸಾಧನೆ ಹೇಳಿದ್ರೆ ರಾಜಕೀಯ ನಿವೃತ್ತಿಯಾಗುವ ಸವಾಲ್. ಎಸ್,
ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಎಸೆದಿರುವ ನೇರ ಸವಾಲಿದು. ದಾವಣಗೆರೆ ಕಾಂಗ್ರೆಸ್ ಸಮಾವೇಶದಲ್ಲಿ ಗುಡುಗಿದ ಸಿದ್ದು ನಿವೃತ್ತಿಯ ಸವಾಲು ಹಾಕಿದ್ದಾರೆ. ಅವರ ಅಧಿಕಾರದ ಅವಧಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಎಳ್ಳಿ ನೋಡೋಣ ತಾಕತ್ತಿದ್ರೆ 10 ವರ್ಷದಲ್ಲಿ 10 ಸಾಧನೆಗಳನ್ನ ಮೋದಿ ಅವರು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಕೇಂದ್ರದಿಂದ ಅನ್ಯಾಯ ಧ್ವನಿ ಎತ್ತಲಿಲ್ಲ ಸಂಸದರು, ಸಿಎಂ ಸಿದ್ದು ಕಿಡಿ. ಲೋಕಸಭಾ ಚುನಾವಣೆ ನಡೀತಿರೋ ಹೊತ್ತಲ್ಲೇ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಸಮರ ಸಾರಿದೆ. ಬೆಳಗಾವಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಡಿಸಿಎಂ ಬರ ಪರಿಹಾರ, ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ಸೇರಿದಂತೆ ಕೆಲ ವಿಚಾರಗಳನ್ನ ಮುಂದಿಟ್ಟು ಬೆಂಕಿ ಉಗುಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು 23-24ರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ 5,300 ಕೋಟಿ 23-24ನೇ ವರ್ಷ ಮುಗಿದು ₹1 ಕೊಡಲಿಲ್ಲ. 25 ಜನ ಗೆಲ್ಸಿದ್ರು. ಒಬ್ಬರಾದ್ರೂ ಕೂಡ ಕನ್ನಡಿಗರಿಗೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಒಂದು ದಿನ ಬಾಯಿ ಬಿಟ್ಟಿದಾರ? ಎಕ್ಸೆಪ್ಟ್ ಡಿ ಕೆ ಸುರೇಶ್. ಬರೀ ಬುರ್ಡೆ, ಬರೀ ಖಾಲಿ ಮಾತು. ನಮ್ದೇನಪ್ಪ ಅಂದ್ರೆ ನಮಗೂ ಅವ್ರಿಗೂ ಸತ್ಯಕ್ಕೂ ಸುಳ್ಳು. ಅವ್ರು ಬರೀ ಸುಳ್ಳು ಹೇಳ್ತಾವ್ರೆ, ನಾವು ಮಾಡ್ತೇವೆ. ನಾವು ಏನು ಹೇಳ್ತಾ ಇದ್ದೀವಿ ಆ ಮಾತು ಪ್ರಕಾರ ಇವತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೇಂದ್ರ ಹಣ ಬಿಡುಗಡೆ ಮಾಡಿದೆ, ನಿಮ್ಮ ಜವಾಬ್ದಾರಿ ಏನು? ಅಶೋಕ್ ಪ್ರಶ್ನೆ. ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಹಣ ಬಿಡುಗಡೆ ಮಾಡಿದೆ, ಆದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ಪ್ರಶ್ನಿಸಿದ್ದಾರೆ. ಬರ ಘೋಷಣೆ ಮಾಡಬೇಕಾದ್ರೆ ಜುಲೈನಿಂದ ಶುರು ಮಾಡಿದ್ರು. ಈ ವಾರ ಮಾಡ್ತೀರಿ, ಈ ವಾರ ಮಾಡ್ತೀರಿ, ಈ ತಿಂಗಳಲ್ಲಿ ಮಾಡ್ತೀರಿ, ಈಗೆಲ್ಲ ಎಳ್ಕೊಂಡು ಬಂದ್ರು. ಆದ್ರೆ ಬರ ಪರಿಹಾರವನ್ನ 3.5 ತಿಂಗಳಾದ್ಮೇಲೆ ಘೋಷಣೆಯನ್ನ ಮಾಡಿದ್ರು. ಕೇಂದ್ರ ಸರ್ಕಾರ ಹಣ ಕೊಟ್ಟಿದೆ. ನಾನು ರಾಜ್ಯ ಸರ್ಕಾರವನ್ನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ನಿಮ್ ಜವಾಬ್ದಾರಿ ಏನು? ಇನ್ನು ಬೆಳಗಾವಿಯ ಮಾಧ್ಯಮಗೋಷ್ಠಿಯಲ್ಲಿ ಡಿಸಿಎಂ ಡಿಕೆ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ಗ್ಯಾರಂಟಿ ಅನ್ನೋ ಪದವನ್ನ ಕದ್ದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಆರ್ ಅಶೋಕ್ ಇನ್ನೆಷ್ಟು ದಿನ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ನಾವು ಭಾವನೆ ಮೇಲೆ ಯೋಚನೆ ಮಾಡ್ತಲ್ಲ, ನಾವು ಬದುಕಿನ ಮೇಲೆ ಯೋಚನೆ ಮಾಡ್ತೀವಿ. ಅದಕ್ಕೆ ಇಡೀ ದೇಶ ನಮ್ಮನ್ನ ನೋಡಿ, ಇನ್ಕ್ಲೂಡಿಂಗ್ ಮೋದಿ ಹ್ಯಾಸ್ ಕಾಪಿಡ್ ದಟ್ ಕಾಂಗ್ರೆಸ್ ಗ್ಯಾರಂಟಿ ಹ್ಯಾಸ್ ಬಿಕಮ್ ಮೋದಿ ಗ್ಯಾರಂಟಿ. ಸ್ಟೀಲ್ ದ ವರ್ಡ್ ಗ್ಯಾರಂಟಿ. ಈ ಸ್ಟೀಲ್ ದ ವರ್ಡ್ ಕದ್ಬಿಟ್ರು, ಕದ್ಬಿಟ್ರು. ಎಷ್ಟು ದಿನ ಈ ಗ್ಯಾರಂಟಿ ಹೆಸರು ಹೇಳ್ಕೊಂಡು ರೈತರಿಗೆ ಮೋಸ ಮಾಡ್ತೀರಾ ಕಾಂಗ್ರೆಸ್ ಅವರೇ? ಈಗ ಬಂದಿರುವಂತ ಕೇಂದ್ರ ಸರ್ಕಾರದ ಹಣವನ್ನಾದರೂ ಸದ್ಬಳಕೆ ಮಾಡಿಕೊಂಡು ಕೆಲಸ ಮಾಡಿ. ಸೋಲಿನ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ನೀಡಬಹುದು. ಸರ್ಕಾರ ಪತನ ಭವಿಷ್ಯ ನುಡಿದ ಮಾಜಿ ಸಚಿವ ಸಿಸಿ ಪಾಟೀಲ್. ಯಾವುದೇ ಸಂದರ್ಭದಲ್ಲಿ ವಿಧಾನಸಭೆಗೆ ಚುನಾವಣೆ ಬರಬಹುದು ಅನ್ನೋ ಮೂಲಕ ಮಾಜಿ ಸಚಿವ ಸಿಸಿ ಪಾಟೀಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸೋಲಿನ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಪ್ರಸಂಗ ನಡೆಯಬಹುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ ಕಾಂಗ್ರೆಸ್ನಲ್ಲಿ 3 ಬಣಗಳಿವೆ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಹುತೇಕ ಡಿವೈಡ್ ಆಕೈತಿ. ಕಾಂಗ್ರೆಸ್ ಮುಕ್ತ ಭಾರತ ಆಕೈತಿ. ಸೋಲಿನ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂತ ಪ್ರಸಂಗ ಬರಬಹುದು. ಕಾಂಗ್ರೆಸ್ನಲ್ಲಿ ಈಗ 3 ಬಣಗಳಿದ್ದಾವೆ. ಸಿದ್ದರಾಮಯ್ಯ ಬಣ, ಮಲ್ಲಿಕಾರ್ಜುನ ಖರ್ಗೆ ಬಣ, ಶಿವಕುಮಾರ್ ಅವರ ಬಣ. ಈ ರೀತಿ 3 ಬೋಳಾಗಿ ಒಡೆದು ಹೋಗಿದೆ. ಈ ಬಣಗಳ ಕಚ್ಚಾಟದಿಂದಲೇ ಕಾಂಗ್ರೆಸ್ ಮಣ್ಣು ಮುಕ್ಕುವಂತದ್ದು ನಿಶ್ಚಿತ. ಬಿಜೆಪಿ ನಾಯಕರ ಹೇಳಿಕೆಗೆ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಅದನ್ನೇ ಹೇಳುತ್ತೆ, ಆದ್ರೆ ನಮ್ಮ ಸರ್ಕಾರ ಭದ್ರವಾಗಿದೆಯಂತ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಆವಾಗಲೂ ಹಾಗೆ ಹೇಳ್ತಿರ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೂ ಹಾಗೆ ಹೇಳ್ತಿದ್ರು, ಆವಾಗ ಬಿದ್ದೋಗ್ಬಿಡುತ್ತೆ, ಇವಾಗ ಬಿದ್ದೋಗ್ಬಿಡುತ್ತೆ ಅಂತ. ಆದರೆ ನಾವು 5 ವರ್ಷ ಪೂರೈಸಿದ್ದೀವಿ. ಈಗಲೂ ಕೂಡ ಅವ್ರು ಹೇಳೋದು ಹೇಳ್ತಾರೆ, ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದ್ದು ಸುಭದ್ರವಾಗಿದೆ. ಲೋಕಸಭಾ ಚುನಾವಣೆ ಗೆಲ್ಲೋ ತವಕದಲ್ಲಿರೋ ನಾಯಕರು ಮಾತಿನ ಸಮರವನ್ನೇ ಸಾರಿದ್ದಾರೆ. ಏಟಿಗೆ ಎದುರೇಟು ಅಂತ ವಾಗ್ಬಾಣ ಬಿಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಡಿದ್ದು ಮತದಾನ ನಡೆಯಲಿದೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದ್ದು, ಕೊನೆ ದಿನವೂ ನಾಯಕರು ಅಬ್ಬರಿಸ್ತಾ ಇದ್ರು. 227 ಅಭ್ಯರ್ಥಿಗಳ ಭವಿಷ್ಯ ಬರೆಯೋದಕ್ಕೆ ಮತದಾರರು ಕೂಡ ಸಜ್ಜಾಗ್ತಾ ಇದ್ದಾರೆ. ಬೆರು ಬೇಸಿಲಲ್ಲೂ ಅಬ್ಬರಿಸಿದ್ರು, ನೆತ್ತಿ ಸುಟ್ಟರೂ ಕ್ಯಾಂಪೇನ್ ಮಾಡಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಉತ್ತರ ಕನ್ನಡ 14 ಕ್ಷೇತ್ರಗಳಲ್ಲಿ ಅಬ್ಬರಿಸಿದ್ರು.
ಚುನಾವಣಾ ಘೋಷಣೆಯಾದಾಗಿನಿಂದ ರಣರಣ ಅಂತಿದ್ದ ಉತ್ತರ ಕರ್ನಾಟಕದ 14 ಕಣಗಳು ಇದೀಗ ಮತದಾನಕ್ಕೆ ಸಜ್ಜಾಗಿವೆ. ಮತಯುದ್ಧಕ್ಕೆ 1 ದಿನ ಬಾಕಿ ಇದ್ದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಉತ್ತರ ರಣಕಣದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ. 14 ಕ್ಷೇತ್ರಗಳಲ್ಲಿ 227 ಅಭ್ಯರ್ಥಿಗಳು ಸ್ಪರ್ಧೆ. ಮೊದಲ ಹಂತದ ಮತದಾನ ಮುಗಿಯುತ್ತಿದ್ದಂತೆ ಎಂಟ್ರಿ ಕೊಟ್ಟಿದ್ದ ಮೋದಿ 2 ದಿನ ಅಬ್ಬರದ ಪ್ರಚಾರ ಮಾಡಿದ್ರು. ನಂತರ ಅಮಿತ್ ಶಾ, ರಾಹುಲ್, ಪ್ರಿಯಾಂಕಾ, ಸಿದ್ದು, ಡಿಕೆಶಿ, ಯಡಿಯೂರಪ್ಪ, ಕುಮಾರಸ್ವಾಮಿ ಹೀಗೆ ಘಟಾನುಘಟಿ ನಾಯಕರೇ 14 ಕ್ಷೇತ್ರದಲ್ಲೂ ಮತಬೇಟೆಯಾಡಿದ್ರು. ಇದೀಗ ರಾಜ್ಯದ 14 ಕ್ಷೇತ್ರಗಳಲ್ಲಿ ನಡೆಯುವ 2ನೇ ಹಂತದ ಮತದಾನಕ್ಕೆ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ಸಂಜೆ 6 ಗಂಟೆಯಿಂದ 14 ಕ್ಷೇತ್ರಗಳಲ್ಲಿ ಸಭೆ, ಸಮಾರಂಭ, ಮೆರವಣಿಗೆ, ಧ್ವನಿವರ್ಧಕ ಬಳಕೆಗೆಲ್ಲ ಬ್ರೇಕ್ ಬಿದ್ದಿದೆ. ಹಾಗಾದ್ರೆ ಕಣದಲ್ಲಿರೋ ಅಭ್ಯರ್ಥಿಗಳೆಷ್ಟು, ಮತದಾರರೆಷ್ಟು? ಕಂಪ್ಲೀಟ್ ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ. ಮೇ 7 ಮಂಗಳವಾರ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ 2ನೇ ಹಂತದ ಮತದಾನ ನಡೆಯಲಿದೆ. ಒಟ್ಟು 227 ಅಭ್ಯರ್ಥಿಗಳು ಅಗ್ನಿ ಪರೀಕ್ಷೆಗಿಳಿಯಲಿದ್ದಾರೆ. ಒಟ್ಟು 2,59,17,493 ಮತದಾರರು ಅಭ್ಯರ್ಥಿಗಳ ಹಣೆ ಬರಹ ಬರೆಯಲಿದ್ದಾರೆ. ಇದರಲ್ಲಿ 1,29,48,978 ಪುರುಷ ಮತದಾರರು, 1,29,66,570 ಮಹಿಳಾ ಮತದಾರರಿದ್ದಾರೆ. ದೇಶದ 12 ರಾಜ್ಯದ 94 ಕ್ಷೇತ್ರದಲ್ಲಿ ಮತದಾನಕ್ಕೆ ಸಜ್ಜು. ಮೇ 7ರಂದು ಕರ್ನಾಟಕದ 14 ಕ್ಷೇತ್ರ ಸೇರಿದಂತೆ 12 ರಾಜ್ಯಗಳ 94 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಗುಜರಾತ್ನ ಎಲ್ಲ 26 ಕ್ಷೇತ್ರಗಳು, ಮಹಾರಾಷ್ಟ್ರದ 11, ಮಧ್ಯಪ್ರದೇಶದ 8, ಉತ್ತರ ಪ್ರದೇಶದ 10 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ. ಇಷ್ಟು ದಿನದ್ದು ಒಂದು ಲೆಕ್ಕವಾದ್ರೆ ಇನ್ನೆರಡು ದಿನದ್ದೇ ಮತ್ತೊಂದು ರೀತಿ ಇರಲಿದೆ. ಎಲ್ಲಿ ತನಕ ಅಬ್ಬರಿಸಿದ್ದ ನಾಯಕರೆಲ್ಲ ಮನೆಯಲ್ಲೇ ಕೂತು ರಣತಂತ್ರ ಹೆಣೆಯಲಿದ್ದಾರೆ. ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುತ್ತಾ ಮತ ಶಿಕಾರಿ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.